ಮಹಾಶಿವರಾತ್ರಿ ಅರ್ಥಪೂರ್ಣ ಆಚರಣೆಗೆ ಪಾಲನಹಳ್ಳಿಯಲ್ಲಿ ಸಕಲ ಸಿದ್ಧತೆ. ಫೆಬ್ರವರಿ 26ರಿಂದ ಮಾರ್ಚ್ 1ರವರೆಗೆ ಪಾಲನಹಳ್ಳಿ ಮಠದಲ್ಲಿ ಮಹಾಶಿವರಾತ್ರಿ. ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಸಂಸದರಾದ ಡಾಕ್ಟರ್ ಮಂಜುನಾಥ್, ಡಾಕ್ಟರ್ ಸುಧಾಕರ್ ಆಗಮನದ ನಿರೀಕ್ಷೆ. ಹೌದು, ಫೆಬ್ರವರಿ 26ರಿಂದ ಮಾರ್ಚ್ 1ರವರೆಗೆ ಪಾಲನಹಳ್ಳಿ ಮಠದಲ್ಲಿ ಶಿವರಾತ್ರಿ ಆಚರಣೆ ನಡೆಯಲಿದೆ. ಮಹಾರುದ್ರಯಾಗ, ಶಿವಗಂಗೋತ್ರಿ ಪ್ರಶಸ್ತಿ ಪ್ರದಾನ, 144ನೇ ಕುಂಭಮೇಳದ ಪ್ರಯುಕ್ತ ವಿಶೇಷ ವನಮಾಲಿ ಸಾಲಿಗ್ರಾಮ ಪ್ರದರ್ಶನ ಹಾಗೂ ಮಾತಂಗೇಶ್ವರ ಸಿದ್ಧಿ ಚಕ್ರ ಮಹಿಮೆ ತಿಳಿಸಲಿದ್ದೇವೆ ಎಂದು ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ಶ್ರೀ ಸಿದ್ದರಾಜ ಸ್ವಾಮೀಜಿ ಹೇಳಿದರು. ಹೌದು, ನೆಲಮಂಗಲ ವಿಧಾನಸಭಾ ಕ್ಷೇತ್ರ, ರಾಮನಗರ ಜಿಲ್ಲೆ, ಮಾಗಡಿ ತಾಲೂಕು, ಸೋಲೂರು ಹೋಬಳಿಯ ವ್ಯಾಪ್ತಿಗೆ ಬರುವ ಪಾಲನಹಳ್ಳಿ ಮಠದ ಆವರಣದಲ್ಲಿ ಮಹಾಶಿವರಾತ್ರಿ ಆಚರಣೆಗೆ ಸಿದ್ಧತೆ ಹಿನ್ನೆಲೆಯಲ್ಲಿ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಶ್ರೀಗಳು ಮಾತನಾಡಿದರು. ಕಾರ್ಯಕ್ರಮದ ಆಹ್ವಾನ ಪತ್ರಿಕೆಯನ್ನು ವಿತರಿಸಿದರು. ಶ್ರೀಮಠವು ಕಳೆದ 25 ವರ್ಷಗಳಿಂದ ಶಿವರಾತ್ರಿ ಹಬ್ಬದ ಆಚರಣೆಯನ್ನು ಮಾಡಿಕೊಂಡು ಬಂದಿದೆ. ಈ ಬಾರಿ ಮಹಾರುದ್ರಯಾಗ, ಶ್ರೀ ಶನೇಶ್ವರ ಸ್ವಾಮಿಯ ದೇವಿಯ ಮೆರವಣಿಗೆ, ವೇದಿಕೆ ಕಾರ್ಯಕ್ರಮ, ಪೌರಾಣಿಕ ನಾಟಕಗಳು, ಸಾಮೂಹಿಕ ವಿವಾಹ ಜರುಗಲಿದೆ. ಜಾಗರಣೆ ಪ್ರಯುಕ್ತ ಬಿಗ್ ಬಾಸ್ ಖ್ಯಾತಿಯ ತುಕಾಲಿ ಸಂತೋಷ್ ಚಂದ್ರದಿಂದ ನಗೆ ಜಾಗರಣೆ, ಸಹಸ್ರ ಮೋದಕ ಗಣಹೋಮ, ಶುಕ್ರ ಪೂಜೆ, 1008 ದಂಪತಿಗಳಿಂದ ಪೂಜಾ ಕೈಂಕರ್ಯ ಜರುಗಲಿದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ರಾಜಕೀಯ ಧುರೀಣರು, ಸಚಿವರು, ಶಾಸಕರು, ರಾಜ್ಯದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು, ಚಲನಚಿತ್ರ ನಟರು, ಗಣ್ಯರು, ಮಠಾಧೀಶರು ಆಗಮಿಸುವ ನಿರೀಕ್ಷೆ ಇದೆ ಎಂದು ತಿಳಿಸಿದರು. ಇನ್ನು ಗಣ್ಯರ ದಂಡು ಮಠದತ್ತ ಮುಖ ಮಾಡಲಿದೆ. ಫೆಬ್ರವರಿ 27ರಂದು ಸಂಜೆ 6 ಗಂಟೆಗೆ ಕಾರ್ಯಕ್ರಮದ ಉದ್ಘಾಟನೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ, ಕೇಂದ್ರ ಸಚಿವ ವಿ. ಸೋಮಣ್ಣ, ನಟ ಧ್ರುವ ಸರ್ಜಾ, ಕುಂಭೋತ್ಸವ ಉದ್ಘಾಟನೆಯಲ್ಲಿ ಮೈಸೂರಿನ ಒಡೆಯರು ಮತ್ತು ಸಂಸದರಾದ ಯದುವೀರ ಕೃಷ್ಣದತ್ತ ಒಡೆಯರ್, ವಿಜಯನಗರ ರಾಜ ಕೃಷ್ಣದೇವರಾಯ, ಸುರಪುರದ ರಾಜ ಕೃಷ್ಣಪ್ಪ ನಾಯಕ, ವಿಶೇಷ ಆಹ್ವಾನಿತರಾಗಿ ಸಂಸದರಾದ ಡಾಕ್ಟರ್ ಮಂಜುನಾಥ್, ಡಾಕ್ಟರ್ ಸುಧಾಕರ್, ಗೋವಿಂದ ಕಾರಜೋಳ ಭಾಗವಹಿಸಲಿದ್ದಾರೆ. ಮಠದಿಂದ 5 ವರ್ಷಕ್ಕೆ ನೀಡುವಂತಹ ಶಿವಗಂಗೋತ್ರಿ ಪ್ರಶಸ್ತಿಯನ್ನು ವಿಧಾನ ಪರಿಷತ್ ಸದಸ್ಯ ಸಿ.ಟಿ. ರವಿಗೆ ನೀಡಲಿದ್ದೇವೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸ್ಥಳೀಯ ಶಾಸಕ ಎನ್. ಶ್ರೀನಿವಾಸ್ ವಹಿಸಲಿದ್ದಾರೆ ಎಂದು ಶ್ರೀಗಳು ಹೇಳಿದ್ದು ಹೀಗೆ. ಓಂ ಗುರುಭ್ಯೋ ನಮಃ. ಸರ್ವರಿಗೂ ಶರಣಾರ್ಥಿಗಳು. ಶ್ರೀ 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 ಶನೇಶ್ವರ ಸ್ವಾಮಿ ಕ್ಷೇತ್ರ ಪಾಲನಹಳ್ಳಿ ಮಠ. ಈ ಪಾಲನಹಳ್ಳಿ ಮಠದಲ್ಲಿ ಪ್ರತಿ ವರ್ಷದಂತೆ ಹಿಂದಿನಿಂದಲೂ ಕೂಡ ಭಗವಂತನ ಕೈಂಕರ್ಯಗಳು ಜರುಗ್ತಾ ಬಂದಿದೆ. ಈ ವರ್ಷವೂ ಕೂಡ ಮಹಾಶಿವರಾತ್ರಿಯು ಬಹಳ ವಿಜೃಂಭಣೆಯಿಂದ, ಅಂದರೆ ಮಹಾಕುಂಭಮೇಳವು 144 ವರ್ಷಕ್ಕೆ ಬಂದಿದೆ. ಇದರ ವಿಶೇಷತೆ ಏನೆಂದರೆ 12x12 ಕೂಡಿದಾಗ 144 ಆಗುತ್ತೆ. ಹಾಗಾಗಿ ಇಂತಹ ವಿಶೇಷದ ಈ ಒಂದು ಸುದಿನದಲ್ಲಿ ಮಹಾಶಿವರಾತ್ರಿ ದಿನಾಂಕ 26/2/2025 ಬುಧವಾರದಂದು ಶ್ರೀ ಗಣಪತಿ ಮಹಾಭಿಷೇಕ ಮತ್ತು ಶನೇಶ್ವರನ ವಿಶೇಷವಾಗಿರ್ತಕ್ಕಂತಹ ಸ್ತೋತ್ರಾಂಜನಗಳು, ವಿಶೇಷ ಕೈಂಕರ್ಯಗಳು ಮತ್ತು ಅನೇಕ ದೇವದೇವಿಯವರ ಉತ್ಸವಗಳು ಕೂಡ ಜರುಗುತ್ತೆ. ಆ ದಿನ ಜಾಗರಣೆಯ ಪ್ರಯುಕ್ತ ಭಗವಂತನ ಕೀರ್ತನೆಗಳು ಮತ್ತು ಭಕ್ತಿಗೀತೆಗಳು ಎಲ್ಲವೂ ಕೂಡ ನಡೆಯುತ್ತೆ. ದಿನಾಂಕ 27/2/2025 ಗುರುವಾರದಂದು ಬೆಳಗ್ಗೆ ವಿಶೇಷವಾಗಿ ರುದ್ರಯಾಗವನ್ನು ಲೋಕ ಕಲ್ಯಾಣಾರ್ಥಕ್ಕೋಸ್ಕರವಾಗಿ ನಾವು ಹಮ್ಮಿಕೊಂಡಿದ್ದೀವಿ. ಹಾಗಾಗಿ 1008 ಜನ ಮುತ್ತೈದೆಯರಿಂದ ಮತ್ತು ದಂಪತಿಗಳ ಏಕಕಾಲದ ಪೂಜೆ ಭಾರತ ಖಂಡದ ಅಚ್ಚುಕಟ್ಟಿನ ವ್ಯಾಖ್ಯಾನದ ಮಂದಿರದಲ್ಲಿ ಭಗವತ್ ಪ್ರೇರಣೆಯಿಂದ ಜರುಗ್ತಾ ಇದೆ. ಮತ್ತು ಆ ದಿನ ರಾತ್ರಿ ವಿಶೇಷವಾಗಿ ಅರಗುರು ಶರಣರು ಮತ್ತು ದಿವ್ಯ ಸಾನ್ನಿಧ್ಯವನ್ನು ವಹಿಸ್ತಕ್ಕಂತಹ ಪೂಜ್ಯರುಗಳು ಮತ್ತು ಗಣ್ಯಮಾನ್ಯರೆಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ಆ ದಿನ ರಾತ್ರಿ ಸಂಪೂರ್ಣ ರಾಮಾಯಣ ಎಂಬತಕ್ಕಂತಹ ನಾಟಕವನ್ನು, ನಾವು ಪೌರಾಣಿಕ ನಾಟಕವನ್ನು ಹಮ್ಮಿಕೊಂಡಿದ್ದೀವಿ. ಆ ದಿನ ವಿಶೇಷವಾಗಿ ಗಣ್ಯಮಾನ್ಯರು ಯಾರ್ಯಾರು ಬರ್ತಾ ಇದ್ದಾರೆ ಅಂದರೆ ಅನೇಕ ವ್ಯಾಖ್ಯಾನದಲ್ಲಿರ್ತಕ್ಕಂತಹ ಸಮಾಜ ಚಿಂತಕರು ಮತ್ತು ಧಾರ್ಮಿಕ ಚಿಂತಕರು, ಆಧ್ಯಾತ್ಮಿಕ ಚಿಂತಕರು ಎಲ್ಲರೂ ಕೂಡ ಬರ್ತಾ ಇದ್ದಾರೆ. 28/2/2025 ಬೆಳಗ್ಗೆ ಉಚಿತ ಸಾಮೂಹಿಕ ವಿವಾಹಗಳನ್ನು ಕೂಡ ಹಮ್ಮಿಕೊಂಡಿದ್ದೀವಿ. ಆ ದಿನ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಜರುಗ್ತಾ ಇದ್ದಾವೆ. ಮತ್ತು 1ನೇ ತಾರೀಕು 3ನೇ ತಿಂಗಳು 2025 ಶನಿವಾರದಂದು ಮಾತಂಗ ಪೂಜಾ, 3048 ಜನ ಮುತ್ತೈದರಿಂದ ಏಕಕಾಲದ ಪೂಜೆ ಮತ್ತು ಸಂಜೆಗೆ ಅನೇಕ ದೇವಿಯವರ ವಿಶೇಷವಾಗಿರ್ತಕ್ಕಂತಹ ಉತ್ಸವಗಳು, 71 ಉತ್ಸವ ಮೂರ್ತಿಗಳು ಸುತ್ತಮುತ್ತಲಿನ ಗ್ರಾಮಸ್ಥರುಗಳಿಂದ ಬರ್ತಾ ಇದೆ. ಮತ್ತು ಅದೇ ರಾತ್ರಿ 8:30ಕ್ಕೆ ಸರಿಯಾಗಿ ಅರುಂಧತಿ ಕೃಪಾಪೋಷಕ ನಾಟಕ ಮಂಡಳಿ ಮಹಿಳೆಯವರಿಂದ ಕುರುಕ್ಷೇತ್ರ ಎಂಬತಕ್ಕಂತಹ ಪೌರಾಣಿಕ ನಾಟಕವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈ ವರ್ಷದ ವಿಶೇಷವೇನೆಂದರೆ ವಿಶೇಷವಾಗಿ ಮಾತಂಗ ಸಿದ್ಧಿ ಚಕ್ರ, ವನಮಾಲಿಕ ಎಂಬತಕ್ಕಂತಹ ಸಾಲಿಗ್ರಾಮವನ್ನು ದರ್ಶನಕ್ಕೋಸ್ಕರವಾಗಿ ನಾವು
ಲೋಕ ಕಲ್ಯಾಣದ ಏಳಿಗೆಗೋಸ್ಕರವಾಗಿ, ಲೋಕ ಕಲ್ಯಾಣದ ಅವರವರ ಅಭಿಷ್ಟದ ಮುಖತ್ವದ ಶಾಂತಿ ಪ್ರದರ್ಶನಕ್ಕೋಸ್ಕರವಾಗಿ ಅಭಿಷ್ಟವನ್ನು ನೆರವೇರಿಸಲೆಂದು ದರ್ಶನಕ್ಕಿಡ್ತಾ ಇದ್ದೀವಿ. ಇದು 1832 ವರ್ಷದಿಂದ ಅವಧೂತರಿಂದ ಬಂದಿರತಕ್ಕಂಥದ್ದು, ವಿಶೇಷವಾಗಿರ್ತಕ್ಕಂಥದ್ದು. ಅವರಿಂದ ಇನ್ನೊಬ್ಬ ಚನ್ನಬಸಪ್ಪ ಗುರುಗಳಿಗೆ, ಚನ್ನಬಸಪ್ಪ ಗುರುಗಳಿಂದ ಡಾಕ್ಟರ್ ಅಪ್ಪಾಜಿ ಗುರುಗಳು, ಅಪ್ಪಾಜಿ ಗುರುಗಳಿಂದ ನನಗೆ ಬಂದಿರತಕ್ಕಂಥದ್ದು 1999ರಲ್ಲಿ. ಅದನ್ನು ಈ ವರ್ಷವೇ ನಾವು ವಿಶೇಷವಾಗಿ ಪ್ರದರ್ಶನಕ್ಕೆ ಇಡ್ತಾ ಇದ್ದೀವಿ. ಸರ್ವ ಹೃದಯ ಎಲ್ಲ ಭಕ್ತಾದಿಗಳು ಸಕಾಲಕ್ಕೆ ಆಗಮಿಸಿ ಭಗವಂತನ ಕೃಪಕಟಾಕ್ಷಕ್ಕೂ, ರುದ್ರಯಾಗಕ್ಕೂ ಮತ್ತು ಕಲೋತ್ಸವದ ಈ ಕಾರ್ಯಕ್ರಮಕ್ಕೆ ಪಾತ್ರರಾಗಿ, ಭಾಜನರಾಗಿ ಎಲ್ಲರನ್ನೂ ಕೂಡ ಭಗವಂತನ ಕೃಪಕಟಾಕ್ಷಕ್ಕೆ ಪಾತ್ರರಾಗಬೇಕಾಗಿ ಸರ್ವ ಹೃದಯರನ್ನು ಕೂಡ ನಾವು ವಿನಂತಿಸಿಕೊಳ್ಳುತ್ತೀವಿ. ಪದ್ಮನಾಭ ಅವರು ಹೋದ ವರ್ಷನೂ ಕೂಡ 1000 ಜನಕ್ಕೆ ದಾಸೋಹ ಅನ್ನದಾಸೋಹವನ್ನು ಕೂಡ ನೆರವೇರಿಸಿ, ಈ ವರ್ಷನೂ ಕೂಡ 1000 ಜನಕ್ಕೆ ಒಂದು 60,000 ಜನಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ದಾಸೋಹ ಮತ್ತು ಅದರ ಜೊತೆಗೆ 3048 ಜನ ಮುತ್ತೈದೆಯವರಿಗೆ ಸೀರೆ ಭಾಗ್ಯವನ್ನು, ಮೊದಲಿಂದಲೂ ಕೂಡ ಸಾವಿರಾರು ಲಕ್ಷಾಂತರ ಸೀರೆಗಳನ್ನು ಈ ಮಠದ ವತಿಯಿಂದ ನಾವು ಕಳಸ ಹೊತ್ತವರೆಗೂ ಕೊಟ್ಟಿದ್ದೀವಿ, ಮೊದಲು 25 ವರ್ಷದಿಂದಲೂ. ಈ ವರ್ಷವೂ ಕೂಡ 3048 ಜನ ಮುತ್ತೈದೆಯವರಿಗೆ ಬಾಗಿನ ರೂಪದಲ್ಲಿ ಈಗಾಗಲೇ ಬಾಗಿನವನ್ನ ಮತ್ತು ದಾಸೋಹಕ್ಕೆ ಸಂಬಂಧಪಟ್ಟಿರತಕ್ಕಂಥ 60,000 ಜನ ಪ್ರಸಾದ ಸೇವನೆ ಮಾಡತಕ್ಕಂತಹ ದಾಸೋಹಕ್ಕೆ ಬಾಜನರಾಗಿ ನಮ್ಮ ಪದ್ಮನಾಭರು ನೆರವೇರಿಸಿದ್ದಾರೆ. ಭಕ್ತಾದಿಗಳು, ನಮ್ಮ ಸಂಕಲ್ಪನೂ ಕೂಡ ಇದು ಭರತಖಂಡದ ಅಚ್ಚುಗಟ್ಟಿನ ವ್ಯಾಖ್ಯಾನದಲ್ಲಿ ಧರ್ಮ, ಜಾಗೃತಿ, ಸ್ಮರಣ, ಚಿಂತನ ಇವೆಲ್ಲವೂ ಕೂಡ ಅಚ್ಚುಗಟ್ಟಿನ ಸನಾತನ ಪರಂಪರೆಗಳು ಹಾಕಿಕೊಟ್ಟಂತಹ ಅವಿಚ್ಛಿನ್ನವಾಗಿರ್ತಕ್ಕಂತಹ ಸುಕ್ಷೇತ್ರವಾಗಿರ್ತಕ್ಕಂತಹ ಪ್ರದಿಮ್ಯವಾಗಿರ್ತಕ್ಕಂತಹ ತಳಪಾಯಗಳು. ಇಂಥವುದು ಕೂಡ ನಮ್ಮ ಭರತಖಂಡದಲ್ಲಿ ನಡೆದಂತಹ ಸಂದರ್ಭದಲ್ಲಿ ನಮ್ಮಲ್ಲಿರುವ ಸಂಸ್ಕೃತಿ ಸಂಸ್ಕಾರಗಳ ಜೊತೆಗೆ ಮಾತೃಕನ್ಯಾಸ, ಪಿತೃಕನ್ಯಾಸ, ಗುರುಕನ್ಯಾಸಗಳೆಲ್ಲವೂ ಕೂಡ ಅವಿಭಾಜ್ಯವಾಗಿ ಚಿನ್ಮಯವಾಗಿ ಬೆಳಗುತ್ತೆ ಎಂಬತಕ್ಕಂತಹ ನಾಂದಿ ಚಿಲ್ಮೆಯನ್ನು ತೋರಿಸುತ್ತೆ. ಇದಕ್ಕೆ ಪಾತ್ರರಾಗಿ ಸರ್ವತೋಮುಖ ಪೂರ್ಣಚಂದ್ರ ಸಭಾ ಸಪ್ತಂಗ ಲಕ್ಷಣಂ ಎಂಬತಕ್ಕಂತಹ ನಾಡಗಾದೆಗನುಗುಣವಾಗಿ ಸರ್ವರಿಗೂ ಒಳಿತಾಗಲಿ. ಆ ಯಾಗದಿಂದ ಒಳ್ಳೆ ಮಳೆ, ಗಾಳಿ, ಬೆಳಕು, ಬಾಂಧವ್ಯ ಮೈತ್ರಿಕೂಟಗಳ ಲಲಾಟೆಗಳೆಲ್ಲವೂ ಕೂಡ ಸಂತೃಷ್ಟಿಯಾಗಿ ಬೆಳಗಲಿ ಅಂತ ಆ ಭಗವಂತನಲ್ಲಿ, ಪ್ರಕೃತಿಯಲ್ಲಿ ನಮ್ಮ ನಿಮ್ಮೆಲ್ಲರ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಭಗವಂತನಲ್ಲಿ ಲೀನವಾಗುವಂತಕ್ಕದ್ದನ್ನು ನಾನು ಹೇಳ್ತೀನಿ. ಶನೈಶ್ಚರಾಯ ನಮಃ. ಗುರುಗಳ ಪಾದಾರವಿಂದಕ್ಕೆ ನಮಸ್ಕರಿಸುತ್ತಾ ನಮ್ಮ ಭಕ್ತ ಬಾಂಧವರಲ್ಲಿ ವಿನಂತಿಸೋದೇನು ಅಂದರೆ, ಈ ಪಾಲನಹಳ್ಳಿ ಮಠದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ಶನೈಶ್ವರ ಸ್ವಾಮಿ ಕ್ಷೇತ್ರದಲ್ಲಿ ಮಹಾಶಿವರಾತ್ರಿ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಈ ಒಂದು ಉತ್ಸವ ಮಹಾ ಉತ್ಸವ ಇದು. ಅದು ನಮ್ಮ ಡಾಕ್ಟರ್ ಸಿದ್ದರಾಜ ಸ್ವಾಮೀಜಿಗಳವರ ಮಾರ್ಗದರ್ಶನದಲ್ಲಿ ನಡೆಯತಕ್ಕಂಥ ಈ ಉತ್ಸವಕ್ಕೆ ಎಲ್ಲರೂ ಕೂಡ ಸದ್ಭಕ್ತರೆಲ್ಲರೂ ಕೂಡ ಆಗಮಿಸಿ ಎಲ್ಲ ಪೂಜೆಗಳಲ್ಲಿ ಪಾಲ್ಗೊಳ್ಳ್ರಿ. ಮಹಾರುದ್ರಯಾಗವನ್ನು ನೋಡೋದೇ ಒಂದು ಭಾಗ್ಯ, ಅದು ಪಾಲ್ಗೊಳ್ಳೋದಂತೂ ಮಹಾಪೂರ್ವ ಜನ್ಮದ ಪುಣ್ಯ ಆಗಿರ್ತೈತೆ. ಇಂಥ ಒಂದು ಸೌಭಾಗ್ಯಗಳನ್ನು ನಮಗೆ ಒದಗಿಸ್ಕೊಟ್ಟಂಥ ಶ್ರೀ ಸಿದ್ದರಾಜ ಸ್ವಾಮೀಜಿಯವರು ಎಲ್ಲ ಲೋಕೋದ್ಧಾರಕ್ಕಾಗಿ, ಲೋಕ ಕಲ್ಯಾಣಕ್ಕೋಸ್ಕರ ಮಾಡ್ತಾ ಇದ್ದಾರೆ. ದೇಶದಲ್ಲಿ ಸುಖ, ಶಾಂತಿ, ನೆಮ್ಮದಿ ಜೀವನ ಸರ್ವರಿಗೂ ಸಿಗಲಿ ಅಂತ ಹೇಳ್ಬಿಟ್ಟು ಇಂಥ ಒಂದು ಮಹತ್ ಕಾರ್ಯವನ್ನು ಹಮ್ಮಿಕೊಂಡಿದ್ದಾರೆ. 4 ದಿನ ವಿಶೇಷವಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಎಲ್ಲ ಕಾರ್ಯಕ್ರಮಗಳು ಇದೆ. ಸದ್ಭಕ್ತರೆಲ್ಲರೂ ಕೂಡ ನಿರ್ಭೀತಿಯಿಂದ ಬಂದು ಭಾಗವಹಿಸಿ ಇಲ್ಲಿ ಒಂದು ದೊಡ್ಡ ಪ್ರಸಾದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಅದರಿಂದಾಗಿ ಎಲ್ಲ ವ್ಯವಸ್ಥೆಗಳು ಕೂಡ ಅಚ್ಚುಕಟ್ಟಾಗಿ ಇರೋದರಿಂದ ಎಲ್ಲ ಸದ್ಭಕ್ತರು ಬಂದು ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಈ ಮಹಾಶಿವರಾತ್ರಿ ಮಹೋತ್ಸವವನ್ನು ನೆನಪಲ್ಲಿ ಉಳಿಯತಕ್ಕಂಥ ಒಂದು ಸಂದರ್ಭವನ್ನು ನೀವು ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಎಲ್ಲರೂ ಸ್ವಾಮೀಜಿಯವರ ಪರವಾಗಿ, ಮಠದ ಪರವಾಗಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ. ಯಾವುದೇ ಮನುಷ್ಯನ ಆಸೆಯನ್ನು ಪ್ರಸಾದದ ಮುಖೇನ ಮಾತ್ರ ನಾವು ಅವ್ರನ್ನ ಸಮಾಧಾನ ಪಡಿಸ್ಬೋದು. ಅದಕ್ಕೆ ಉದಾಹರಣೆ ಧರ್ಮಸ್ಥಳ, ಹೊರನಾಡು, ಇದೆಲ್ಲ ಕೂಡ ನಾವು ಏನೇ ದೇವ್ರ ದರ್ಶನ ಮಾಡಿದ್ರು ಕೂಡ ಅಲ್ಲಿ ಪ್ರಸಾದ ಹೇಗಿತ್ತು, ಎಷ್ಟು ಚೆನ್ನಾಗಿತ್ತು ಅಂತಾರೆ. ಇದು ಕೂಡ ಆ ಪ್ರಸಾದವನ್ನು ನಾವು ಎಷ್ಟು ಕೊಡ್ತೀವಲ್ಲ ಅದರಲ್ಲಿ ಸಿಗುವಂಥ ತೃಪ್ತಿ ಇನ್ಯಾವುದ್ರಲ್ಲೂ ಸಿಗೋದಿಲ್ಲ. ಆ ತೃಪ್ತಿಯನ್ನು ಮನಸೋ ಇಚ್ಛೆ ಅವರು ಕೂಡ ಅವರು ಎಷ್ಟು ಅವ್ರ ಬಗ್ಗೆ ನಾವು ಹೇಳೋದಕ್ಕೆ ಶಬ್ದಗಳಿಲ್ಲ. ಯಾಕೆಂತಂದರೆ ಈಗ ಇವರು ಹನುಮಂತನ ಥರ, ನಮ್ಮ ಹನುಮಂತ ದೇವರು ಹೇಗೆ ಅವರ ಶಕ್ತಿಯನ್ನು ಜಗತ್ತಿಗೆ ತೋರ್ಪಡಿಸೋದಿಲ್ವೋ, ಈಗ ನಮ್ಮ ಸಿದ್ದರಾಜ ಸ್ವಾಮಿಗಳು ಹಾಗೆ ಅವರ ಶಕ್ತಿಯನ್ನು ಅವ್ರಿಗೆ ಗೊತ್ತು, ಅವರು ನಂಬಿರತಕ್ಕಂಥ ಪರಮಾತ್ಮನಿಗೆ ಗೊತ್ತು. ಅದರಿಂದಾಗಿ ಅಂಥವ್ರ ಜೊತೆ ಇರೋದೇ ಒಂದು ಮಹಾ ಸೌಭಾಗ್ಯ. ಈ ಒಂದು ಸೌಭಾಗ್ಯವನ್ನು ಎಲ್ಲ ಭಕ್ತರು ಕೂಡ ನಿಜವಾಗ್ಲೂ ಕೂಡ ನೀವು ಬಂದು ನೋಡಿ, ಅವರ ಪ್ರವಚನಗಳನ್ನು ಕೇಳ್ರಿ, ನಿಮ್ಗೆ ಗೊತ್ತಾಗುತ್ತೆ ಅವರ ಪ್ರತಿಭೆ ಏನು ಅಂತ. ಸಂಸ್ಕೃತದಲ್ಲಿ ಮಾತಾಡೋದು ಬಹಳಷ್ಟು ಜನ ಇರ್ಬೋದು, ಕನ್ನಡದ ಭಾಷೆಯ ಬಗ್ಗೆ ಅವ್ರಿಗಿರತಕ್ಕಂಥ ತಿಳುವಳಿಕೆ, ಇತಿಹಾಸ ಕೇಳಿ ನಾನೇ ದಿಗ್ಭ್ರಮೆಗೊಂಡಿದ್ದೀನಿ. ಈ ಒಂದು ಸದುಪಯೋಗವನ್ನು ಎಲ್ಲರೂ ಪಡ್ಕೊಳ್ರಿ, ಇದೇ ನನ್ನ ಆಸೆ ಅಂತ ಹೇಳ್ಬಿಟ್ಟು ನಾನು ಪುನರುತ್ಥಾನ ಸಂಸ್ಥೆಯ ಅಧ್ಯಕ್ಷ. ಪುನರುತ್ಥಾನ ಅಂದರೆ ಏನು ಅಂದರೆ, ನಮ್ಮ ಹಿಂದೂ ಧರ್ಮದ ಎಷ್ಟೋ ದೇವಸ್ಥಾನಗಳು ಅವನತಿ ಹೊಂದಿದ್ದಾರೆ, ಅದು ಭೂಮಿ ಧರ್ಮ. ಅಂಥ ದೇವಸ್ಥಾನಗಳಲ್ಲಿ ಒಂದು ಸಣ್ಣ ಸೇವೆ ಮಾಡುವಂಥ ಅವಕಾಶ
ಇಂಥ ಋಷಿಗಳೇ ಅಂತ ಹೇಳ್ಬೋದು ಇವ್ರನ್ನ. ನಾವು ಸ್ವಾಮೀಜಿ ಅಂತ ಹೇಳೋಕ್ಕಲ್ಲ, ಇವ್ರ ಹತ್ರ ಮಹಾ ಋಷಿಯವರು. ಇಂಥವ್ರು ಒಂದು ಸೇವೆ ಮಾಡೋದೇ ನಮ್ಮ ಭಾಗ್ಯ. ಖಂಡಿತವಾಗ್ಲೂ ಇದು ನಿರಂತರವಾಗಿ ನಡೆಯೋದೇ ನಮ್ಮ ಅಭಿಲಾಷೆ.